ನಮಸ್ಕಾರ. ಇದು ಬ್ರೇಕಿಂಗ್ ನ್ಯೂಸ್ ಅಲ್ಲ, ಬ್ರೇಕ್ ಪೇಲಾದ ನ್ಯೂಸ್. ಮೊನ್ನೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಮಾತನಾಡುವಾಗ ಏನು ಹೇಳಿಬಿಟ್ಟಿದ್ದಾರೆಂದರೆ, ಬಿಜೆಪಿಯವರು ಮುಸಲ್ಮಾನರನ್ನ ವಿರೋಧ ಮಾಡುತ್ತಾರೆ, ಆದರೆ ಇವರು ಹಣೆಗೆ ಹಚ್ಚಿಕೊಳ್ಳುವ ಕೇಸರಿಯನ್ನ ಮುಸಲ್ಮಾನ ಕಂಟ್ರಿಯಿಂದ ತರಿಸಿಕೊಂಡು ಬಿಡುತ್ತಿದ್ದಾರೆ. ಇದು ಅವರಿಗೆ ಗೊತ್ತಿಲ್ಲ ಎಂದು ಹೇಳಿಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಸಾಹೇಬರೇ, ನಿಮಗೆ ಒಂದು ವಿಷಯ ಗೊತ್ತಿರಲಿ, ಯಾಕೆಂದರೆ ಬಿಜೆಪಿಯವರಿಗೆ ನೀವು ಮತ್ತೆ ಆಹಾರವಾಗಿ ಬಿಟ್ಟೀರಿ. ಹಾಗೆ ಆಗಬಾರದೆಂದು ಹೇಳಿಕೊಡುತ್ತಿದ್ದೇನೆ. ನಮ್ಮ ದೇಶಕ್ಕೆ ಮುಸಲ್ಮಾನ ಕಂಟ್ರಿಯಿಂದ ಕೇಸರಿ ಬರುವುದು ನಿಜ, ಆದರೆ ಆ ಕೇಸರಿ ಹಾಲಿನಲ್ಲಿ ಹಾಕಿ ಕುಡಿಯುವ ಕೇಸರಿ, ಹಣೆಗೆ ಹಚ್ಚುವ ಕೇಸರಿ ಅಲ್ಲ. ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಹಣೆಗೆ ತಿಲಕ ಹಚ್ಚುವ ಸಂಪ್ರದಾಯವಿದೆ. ಆ ಹಣೆಗೆ ಹಚ್ಚುವ ತಿಲಕವನ್ನ ನಮ್ಮ ದೇಶದಲ್ಲೇ ಬೆಳೆಯುತ್ತಾರೆ. ಅರಿಶಿಣ, ಪ್ಯೂರ್ ಅರಿಶಿಣವನ್ನ ಒಣಗಿಸಿ ಅದಕ್ಕೆ ನಿಂಬೆ ಹಣ್ಣನ್ನ ಹಚ್ಚಿ ಒಣಗಿಸಿ ಪುಟ್ಟಿ ಕುಡಿ ಮಾಡಿ ಬಿಟ್ಟರೆ ನಂಬರ್ 1 ಪ್ಯೂರ್ ಕೆಂಪಾದ ಕುಂಕುಮ ತಯಾರಾಗುತ್ತೆ. ಅದನ್ನ ಭಾರತದಲ್ಲೇ ತಯಾರಿಸಲಾಗುತ್ತದೆ. ಇಸ್ಲಾಂ ಕಂಟ್ರಿಯಿಂದ ಬರುವ ಕೇಸರಿ ಹಾಲಿನಲ್ಲಿ ಹಾಕಿಕೊಂಡು ಕುಡಿಯುವುದು, ಭಾರತದಲ್ಲಿ ಬೆಳೆಯುವ ಕೆಂಪು ಕೇಸರಿ, ಕೆಂಪು ಕುಂಕುಮ ಅರಿಶಿಣ ಕೊಂಬಿನಿಂದ ತಯಾರಿಸಲ್ಪಟ್ಟಿರುತ್ತದೆ. ಇನ್ನು ಮುಂದೆ ಎಲ್ಲಿಯಾದರೂ ಭಾಷಣ ಮಾಡುವಾಗ ಇದನ್ನು ಹೇಳಬೇಕೆಂದು ಹೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಗುಡ್ ಬಾಯ್ ಬಾಯ್.